ಅನುದಿನದ ಆಹಾರ ಏಪ್ರಿಲ್ 4 ಶನಿವಾರ. ಸುಂದರವಾದ ಗುಲಾಬಿ. ಪರಮಗೀತೆ 2ನೇ ಅಧ್ಯಾಯ 1ನೇ ವಚನ. ನಾನು ಬಯಲಿನ ನೆಲಸಂಪಿಗೆ ಹಾಗೂ ತಗ್ಗಿನ ತಾವರೆ. ಗುಲಾಬಿಯು ತನ್ನಲ್ಲಿಯೇ ತ್ರೈಕತ್ವವನ್ನು ಹೊಂದಿದೆ. ಅದರಲ್ಲಿ ಸುಂದರವಾದ ಆಕಾರವಿದೆ, ಪ್ರೀತಿಯ ಬಣ್ಣ ಮತ್ತು ಆಹ್ಲಾದಕರವಾದ ಪರಿಮಳವಿರುತ್ತದೆ. ಕೆಲವು ಹೂಗಳು ಸುಂದರವಾಗಿ ಕಾಣುತ್ತವೆ, ಆದರೆ ಸುಗಂಧ ವಾಸನೆ ಇರುವುದಿಲ್ಲ. ಇತರ ಹೂಗಳು ಪರಿಮಳವಿರುತ್ತವೆ, ಆದರೆ ಸೌಂದರ್ಯವಿರುವುದಿಲ್ಲ. ಆದರೆ ಶಾರೋನಿನ ಪುಷ್ಪವಾಗಿರುವ ಯೇಸು ಕ್ರಿಸ್ತನು ಎಲ್ಲವನ್ನ ಹೊಂದಿರುತ್ತಾನೆ. ಆತನು ಅತಿ ಸುಂದರನು, ಅದ್ಭುತವಾದ ಸುವಾಸನೆಯ ಪರಿಮಳ ಹೊಂದಿರುವಾತನು ಮತ್ತು ಆತನು ಸರ್ವ ವಿಷಯಗಳಲ್ಲಿ ಪರಿಪೂರ್ಣನಾಗಿದ್ದಾನೆ. ಯೌವನಸ್ಥನಾಗಿರುವ ಜಾನ್ ಎಫ್ ಕೆನಡಿಯವರು ಮುಂದೆ ಅಮೆರಿಕ ದೇಶದ ಅಧ್ಯಕ್ಷರಾದವರು. ಅವರು ಮೊದಲು ಸುಗಂಧ ದ್ರವ್ಯ ತಯಾರಿಕೆಯ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ತಮ್ಮ ಸಂಪಾದನೆಯಲ್ಲಿ ಕ್ರಮವಾಗಿ ಮಿಷನರಿ ಸಂಸ್ಥೆಗಳಿಗೆ ದೇಣಿಗೆಯನ್ನ ಕೊಡುತ್ತಿದ್ದರು. ಒಂದು ಸಂಜೆ ಕೆನಡಿಯವರು ಹಿಂತಿರುಗಿ ಮನೆಗೆ ಬರುತ್ತಿರುವಾಗ ಇಡೀ ರಸ್ತೆಯು ಸುವಾಸನೆಯಿಂದ ತುಂಬಿರುತ್ತಿತ್ತು. ಆಗ ಅಲ್ಲಿ ವಾಸಿಸುತ್ತಿರುವ ಜನರು ಜಾನ್ ಕೆನಡಿಯವರು ರಸ್ತೆಯಲ್ಲಿ ನಡೆಯುತ್ತಿದ್ದಾರೆ ಎಂದು ಗ್ರಹಿಸಿಕೊಳ್ಳುತ್ತಿದ್ದರು. ಯೇಸು ಕ್ರಿಸ್ತನ ಪ್ರೀತಿಯ ಸುಗಂಧ ಪರಿಮಳವು ಆ ದಿನಗಳಲ್ಲಿ ಮಾತ್ರವೇ ಜನರ ಮಧ್ಯೆ ಹರಡಲಿಲ್ಲ. ಸುಮಾರು 2000 ವರ್ಷಕ್ಕಿಂತಲೂ ಹಿಂದೆ ಇಡೀ ಜನಾಂಗದವರ ಮುಂದೆ ಆ ಪರಿಮಳವು ಹರಡಲಾಯಿತು. ಆತನು ಸುರಿಸಲ್ಪಟ್ಟ ಪರಿಮಳದ ಹಾಗೆ ಇದ್ದನು. ಈ ದಿನಮಾನಗಳಲ್ಲೂ ಸಹ ಇದು ಮುಂದುವರಿಯುತ್ತಿದೆ. ಯೇಸು ಕ್ರಿಸ್ತನು ಅನೇಕ ಜನರನ್ನು ಆತನು ತನ್ನ ಕಡೆಗೆ ಸೆಳೆದುಕೊಂಡನು. ಈ ಕೆಂಪು ಗುಲಾಬಿಯಲ್ಲಿ ಅನೇಕ ಸೂಕ್ಷ್ಮವಾಗಿರುವ ಎಸಲುಗಳಿರುತ್ತವೆ. ಪ್ರತಿ ಎಸಲು ಕೃಪೆಯುಳ್ಳದ್ದು, ಸುಂದರವಾದದ್ದು ಮತ್ತು ಅದು ಪರಿಮಳವುಳ್ಳದ್ದು ಆಗಿದೆ. ಪ್ರತಿ ಎಸಲು ಯೇಸು ಕ್ರಿಸ್ತನ ಗುಣ ಸ್ವಭಾವವನ್ನ ಪ್ರತಿನಿಧಿಸುತ್ತದೆ. ಕ್ರಿಸ್ತನು ಪ್ರೀತಿ ಸ್ವರೂಪನು, ಕೃಪಾಮಯನು, ಕನಿಕರವುಳ್ಳವನು, ಕರುಣೆ ಉಳ್ಳವನು, ಮೃದು ಹೃದಯವುಳ್ಳವನು ಆಗಿದ್ದಾರೆ. ಹಾಗೂ ತನ್ನ ಬಳಿಗೆ ಬರುವವರು ಎಲ್ಲಾ ಭಾರಗಳನ್ನ ನೀಗಿಸುವವನು ಆಗಿದ್ದಾನೆ ಮತ್ತು ಅದ್ಭುತಗಳನ್ನ ಮಾಡುವವನು ಆಗಿದ್ದಾನೆ. ಈ ಗುಣ ಸ್ವಭಾವಗಳು ಗುಲಾಬಿ ಹೂವಿನ ಎಸಲುಗಳನ್ನ ಹೋಲುತ್ತವೆ. ಅವು ನಮಗೆ ದೇವರ ಸ್ವಭಾವವನ್ನು ಪ್ರಕಟಿಸುತ್ತದೆ. ಆತನ ಗುಣ ಸ್ವಭಾವವು ನಮಗೆ ಮಾದರಿಯಾಗಿದೆ. ಆತನ ಗುಣ ಸ್ವಭಾವವು ನಮ್ಮ ಹೃದಯಗಳಲ್ಲಿ ರೂಪಿಸಲ್ಪಡಬಾರದ? ನಾವು ಆತನ ಹೋಲಿಕೆಯಲ್ಲಿ ಹಾಗೂ ಗುಣ ಸ್ವಭಾವದಲ್ಲಿ ಅಭಿವೃದ್ಧಿ ಆಗಬಾರದ? ನಾವು ಕ್ರಿಸ್ತನಿಗೆ ಪರಿಮಳವಾಗಿರಬಾರದ? ಶಾರೋನಿನ ಪುಷ್ಪವು ಯಾವಾಗಲೂ ಪ್ರಕಾಶಮಯವಾಗಿರುತ್ತದೆ. ಅದೇ ಪ್ರಕಾರ ಕ್ರಿಸ್ತನು ನಿಮ್ಮ ಮುಖವನ್ನು ಸಹ ಅತಿ ಸಂತೋಷದಿಂದ ಪ್ರಕಾಶಿಸುವಂತೆ ಮಾಡುತ್ತಾನೆ. ಚೀಯೋನಿನಿಂದ ಆ ಸೌಂದರ್ಯದ ಪರಿಪೂರ್ಣತೆ ಉಂಟಾಗಿ ದೇವರು ನಮ್ಮ ಮೇಲೆ ಪ್ರಕಾಶಿಸುತ್ತಾನೆ. ಅನೇಕ ಸಂತರು ಶಾರೋನಿನ ಪುಷ್ಪವಾಗಿ ಎಲ್ಲ ಸ್ಥಳಗಳಲ್ಲಿ ಹಾಗೂ ಅರಸುಗಳ ಬಳಿಗೂ ದೇವರ ಪರಿಮಳವನ್ನ ಪ್ರಸರಿಸಿದರು. ಇವರುಗಳು ಈಗಾಗಲೇ ಈ ಲೋಕವನ್ನ ಬಿಟ್ಟು ಆತ್ಮಿಕ ಸುವಾಸನೆಯನ್ನು ಸೇವಿಸುತ್ತಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಡುವವರಾಗಿರಬೇಕು. ಆಗ ನಮ್ಮ ಜೀವನವು ಕ್ರಿಸ್ತನ ಪರಿಮಳವಾಗುತ್ತದೆ.
ಈ ಲೋಕವನ್ನು ಒಮ್ಮೆ ಮಾತ್ರ ನಾವು ಹಾದು ಹೋಗುತ್ತೇವೆ. ಆದುದರಿಂದ ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಬಯಸಿದರೆ ಅದನ್ನು ಈಗಲೇ ಮಾಡಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ರೂತಲು 1, 2, 3 ಮತ್ತು 4ನೇ ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 15 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.